ಗ್ರೀನ್ ಮಾರ್ನಿಂಗ್ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾನು ಹೇಳಬೇಕಾಗಿರೋದು ಏನಂದ್ರೆ ಪಶುಸಂಗೋಪನೆ. ರೈತರಿಗೆ ಮುಖ್ಯವಾದದ್ದು ಪಶುಸಂಗೋಪನೆ. ಅದರೊಳಗೆ ಮುಖ್ಯ ಸ್ಥಾನ ಏನು ಕೊಡ್ಬೇಕಪ್ಪ ಅಂದ್ರೆ ದನಗಳು ಸರಿಯಾಗಿ ನೋಡ್ತಿರ್ತಿರಲ್ಲ, ನೀರು ಕುಡಿತಿರೋದಿಲ್ಲ, ಒಂದು ತೊಂದರೆ ಅನುಭವಿಸ್ತಿರ್ತಾರೆ ರೈತರು. ಕ್ಯಾಲ್ಸಿಯಂ ಕಮ್ಮಿ ಆಗಿರ್ತದೆ ದನಗಳಿಗೆ. ಅದಕ್ಕಾಗಿ ಗ್ರೀನ್ ಪ್ಲಾನೆಟ್ ಕಂಪ್ನಿಯು ಪವರ್ ಮಿಲ್ಕ್ ಅನ್ನೋ ಒಂದು ಔಷಧ ಪ್ರಸ್ತುತಪಡಿಸ್ತದೆ. ಗ್ರೀನ್ ಪ್ಲಾನೆಟ್ ಕಂಪ್ನಿ ಒಂದು ಆರ್ಗ್ಯಾನಿಕ್ ಕಂಪ್ನಿ ಆಗಿದೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕಂಪ್ನಿ ಆಗಿದೆ. ಇದರಲ್ಲಿ ಭೂಮಿಗೆ ಉಪಯೋಗ ಆಗುವಂಥ ಸ್ಪ್ರೇ ಮತ್ತು ಭೂಮಿಗೆ ಗೊಬ್ಬರಗಳು ಇವೆಲ್ಲ ಬರ್ತಾವೆ. ಹಂಗೆ ಇದರೊಳಗೆ ಒಂದು ಮುಖ್ಯ ಸ್ಥಾನ ಯಾಕೆ ಹೋಗೋದಪ್ಪ ಪವರ್ ಮಿಲ್ಕ್. ಪಶುಸಂಗೋಪನೆ ಒಳಗೆ ಕ್ಯಾಲ್ಸಿಯಂ ಕಮ್ಮಿ ಇರ್ತದೆ ದನಗಳಿಗೆ. ಅದಕ್ಕಾಗಿ ಪವರ್ ಮಿಲ್ಕ್ ಪ್ರಸ್ತುತಪಡಿಸ್ತದೆ ಗ್ರೀನ್ ಪ್ಲಾನೆಟ್ ಕಂಪ್ನಿ. ಯಾಕೆ ಇದನ್ನ ನಾ ಇದಕ್ಕೆ ನಿಮ್ಗೆ ಹೇಳಕತ್ತನಪ್ಪ ಅಂದ್ರೆ, ನಾನು ಆಡು ಸಾಕಾಣಿಕೆ ಸಣ್ಣ ಪ್ರಮಾಣದ ಆಡು ಸಾಕಾಣಿಕೆ ಮಾಡಕತ್ತನು. ನಾನು ಆಡುಗಳು ತೊಗೊಂಡ್ಬಂದಿದ್ರಲ್ಲಿ ಇದನ್ನ 1 ಲೀಟರ್ ತೊಗೊಂಡ್ಬಂದ ನಾ ರಿಸಲ್ಟ್ ಚಲೋ ಕೊಟ್ಟೆ. ಇದನ್ನ ಹಾಕೋದ್ರಿಂದ ಆಡುಗಳಾಗಲಿ ದನಗಳಾಗಲಿ ಹೆಚ್ಚಿಗೆ ನೋಡ್ತಾವೆ. ನಾವು ತಿನ್ನೋದ್ರ ಅದಕ್ಕೆ ತಾಕತ್ತು ಹೆಚ್ಚಿಗೆ ಬರ್ತೈತಿ. ಮತ್ತು ಇದ್ರೊಳಗೆ ಒಂದು 7 ಥರ ಕಂಟೆಂಟ್ ಇರ್ತಾವೆ. ಕ್ಯಾಲ್ಸಿಯಮ್, ಸಲ್ಫೇಟ, ಮತ್ತು ವಿಟಮಿನ್ ಎ, ವಿಟಮಿನ್ D3, ವಿಟಮಿನ್ B12 ಅನ್ನುವಂಥ ಮುಖ್ಯವಾದ ಕಂಟೆಂಟ್ಗಳು ಪವರ್ ಮಿಲ್ಕ್ ಒಳಗೆ. ಅದಕ್ಕಾಗಿ ಎಲ್ಲ ರೈತರಿಗೆ ನಾ ಏನು ಹೇಳೋದಂದ್ರೆ ಪವರ್ ಮಿಲ್ಕನ್ನು ಉಪಯೋಗ ಮಾಡಿಕೊಳ್ರಿ ಅಂತ ನಾನು ಹೇಳ್ತೇನೆ. ಇದ್ರೊಳಗೆ 1 ಲೀಟ್ರು 300 ml, 5 ಲೀಟ್ರು, ಇದ್ರಾಗ 3 ರೀತಿಯ ಪ್ಯಾಕೇಜ್ಗಳು ಸಿಗ್ತಾವೆ. 1 ಲೀಟ್ರ, 300 ml, 5 ಲೀಟ್ರ. ಮತ್ತು ಎಗ್ಗಳಿಗಾಗಲಿ ಆಕಳುಗಳಿಗಾಗಲಿ ನಾವೆಲ್ಲ ಮೊಸರು ಹಿಡಿತಿರ್ತೇವೆ. ಅದ್ರೊಳಗೆ 40 ಮಿಲಿ ಮುಂಜಾನೆ 20, ಸಂಜೆಗೆ 20 ಹಾಕೋದು. ಆಡುಗಳಿಗೆ ಏನೈತಿ ಮುಂಜಾನೆ 5 ಮಿಲಿ, ಸಂಜೆಗೆ 5 ಮಿಲಿ 10 ಮಿಲಿ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಉತ್ತಮವಾದ ರೀತಿಯಲ್ಲಿ ರಿಸಲ್ಟ್ ಇರ್ತದೆ. ಮತ್ತು ದನಗಳು ಕೈಕಟ್ಟು ತುಂಬ್ಕೊಂಡು ಚಂದ ಕಾಣ್ತಾವು. ಮತ್ತು ಇವನ್ನ ನಾವು ಹೈನುಗಾರಿಕೆ ಒಳಗೆ ಹಂಗೆ ಉಪಯೋಗ ಮಾಡ್ಕೋಬೇಕು ಅಂದ್ರೆ ಇಳಿದ್ಬಿಟ್ಲೆ ಹಾಲು ಹಿಂಡು ಹೊತ್ನಾಗ ಮುಸುರಿ ಇಟ್ಟು ದನಗಳಿಗೆ ಹಾಕೋದ್ರಿಂದ ಹಾಲಿನ ಪ್ರಮಾಣ ಹೆಚ್ಚಾಗೈತಿ. ಹಾಲಿನ ಪ್ರಮಾಣ ಹಂಗೆ ಹೆಚ್ಚಾಗೈತೆ ಅಂದ್ರೆ ದನಗಳಿಗೆ ಕ್ಯಾಲ್ಸಿಯಂ ಎಲ್ಲಿಂದ ಬರ್ತೈತೆ ಅಂದ್ರೆ ಎರು ಸವೆತದಿಂದಾಗಿ ಎರುನ್ಯಾಗ ಹಾಲು ಬರ್ತೈತಿ. ಅದಕ್ಕಾಗಿ ದನಗಳು ಹೆಚ್ಚು ಹಾಲು ಕೊಡೋದ್ರಿಂದ ಎರುವಿನ ಶಕ್ತಿ ಕಮ್ಮಿ ಆಗಿರ್ತೈತಿ. ಎರುವಿನ ಶಕ್ತಿ ಕಮ್ಮಿ ಮಾಡ್ಬೋದಿಲ್ಲ ಇದು ಪವರ್ ಮಿಲ್ಕ್. ಒಂದು ಉತ್ತಮವಾದ ಪ್ರದರ್ಶನ ನೀಡೈತಿ. ನಮ್ಗಿದು ಚಲೋ ರಿಸಲ್ಟ್ ಕೊಟ್ಟೈತಿ. ಇದನ್ನ ಸ್ವಲ್ಪ ಎಲ್ಲ ರೈತರು ಉಪಯೋಗ ಮಾಡ್ಕೋಬೇಕು. ಧನ್ಯವಾದಗಳು.